ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಯುವ ನಿಧಿ ಯೋಜನೆಯ ಮೇ ತಿಂಗಳ ಅಮೌಂಟ್ ಎಷ್ಟು ವಿದ್ಯಾರ್ಥಿಗಳಿಗೆ ಇದುವರೆಗೆ ಜಮಾ ಆಗಿದೆ ಅಂತ ವಿತ್ ಪ್ರೂಫ್ ಸಹಿತ ನಿಮಗೆ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ. ಮತ್ತು ತುಂಬ ವಿದ್ಯಾರ್ಥಿಗಳು ಇನ್ನೂ ಸರ್ಕಾರದಿಂದ ಮೇ ತಿಂಗಳ ಅಮೌಂಟ್ ರಿಲೀಸ್ಡ್ ಆಗಿಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಿದ್ರು. ಆದ ಕಾರಣ ಇದೇ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಹಿತ ಮೇ ತಿಂಗಳ ಅಮೌಂಟ್ ರಿಲೀಸ್ಡ್ ಆಗಿದೆ ವಿತ್ ಪ್ರೂಫ್ ಸಹಿತ ಮಾಹಿತಿ ನೀಡುತ್ತೇನೆ. ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ತುಂಬ ಫಲಾನುಭವಿಗಳು ಒಂದು ಕಮೆಂಟ್ ಮಾಡಿದ್ದೀರಾ, ಆ ಕಮೆಂಟ್ ಬಗ್ಗೆ ಇದೇ ವಿಡಿಯೋದಲ್ಲಿ ಒಂದು ಉತ್ತರನ ಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ವಿದ್ಯಾರ್ಥಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ತುಂಬ ವಿದ್ಯಾರ್ಥಿಗಳು ಮೇ ತಿಂಗಳ ಅಮೌಂಟ್ ಇನ್ನೂ ಸರ್ಕಾರದಿಂದ ರಿಲೀಸ್ಡ್ ಆಗಿಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದರು. ಅವ್ರಿಗೆ ವಿತ್ ಪ್ರೂಫ್ ಸಹಿತ ನೋಡ್ಬೋದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ಆ್ಯಡ್ ಆಗ್ತಾ ಇದೆ. ನಾನು ಒಂದು 2 ದಿನಗಳ ಹಿಂದೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಮೇ ಮಂತ್ ಯುವ ನಿಧಿ ಸ್ಕೀಮ್ ಅಮೌಂಟ್ ವಿದ್ಯಾರ್ಥಿಗಳಿಗೆ ಜಮಾ ಆಗಿದೆಯಾ, ವೋಟ್ ಮಾಡಿ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಅದಕ್ಕೆ 39% ವಿದ್ಯಾರ್ಥಿಗಳು ವೋಟ್ ಮಾಡಿದ್ದಾರೆ. ಅಮೌಂಟ್ ಕ್ರೆಡಿಟ್ ಮೈ ಅಕೌಂಟ್ ಅಂತ 26% ವಿದ್ಯಾರ್ಥಿಗಳು ವೋಟ್ ಮಾಡಿದ್ದಾರೆ. ಅಮೌಂಟ್ ನಾಟ್ ಕ್ರೆಡಿಟ್ ಮೈ ಅಕೌಂಟ್ ಅಂತ 74 ವಿದ್ಯಾರ್ಥಿಗಳು ವೋಟ್ ಮಾಡಿದ್ದಾರೆ. ಇಲ್ಲಿ ನೀವು ತಿಳಿದುಕೊಳ್ಬೇಕಾಗಿದೆ ಏನಂದರೆ 100% ಮೇ ತಿಂಗಳ ಅಮೌಂಟ್ ರಿಲೀಸ್ಡ್ ಆಗಿದೆ ವಿದ್ಯಾರ್ಥಿಗಳಿಗೆ. ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬಂದಿದೆ. ಅಂದರೆ ಒಂದು 20 to 30% ಫಲಾನುಭವಿಗಳಿಗೆ ಮಾತ್ರ ಇದುವರೆಗೆ ಮೇ ತಿಂಗಳ ಯುವ ನಿಧಿ ಯೋಜನೆ ಅಮೌಂಟ್ ಬಂದಿದೆ. ಇನ್ನುಳಿದ ಫಲಾನುಭವಿಗಳಿಗೂ ಕೂಡ ಯಾವುದೇ ರೀತಿ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ವಾರದ ತನಕ ವೇಟ್ ಮಾಡಿ. ಖಂಡಿತವಾಗಿ ನಿಮಗೂ ಕೂಡ ಯುವ ನಿಧಿ ಯೋಜನೆಯ ಮೇ ತಿಂಗಳ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಮತ್ತು ಹಿಂದಿನ ವಿಡಿಯೋದಲ್ಲಿ ತುಂಬ ವಿದ್ಯಾರ್ಥಿಗಳು ನಮಗೆ ಒಂದು ಪ್ರಶ್ನೆ ಮಾಡಿದ್ರು. ಅದೇನೆಂದರೆ ಯುವ ನಿಧಿ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು. ಯುವ ನಿಧಿ ವೆಬ್ಸೈಟ್ ಓಪನ್ ಆಗಬೇಕಂದ್ರೆ ಸೇವಾ ಸಿಂಧು ಅಂತ ಸರ್ಚ್ ಮಾಡಬೇಡಿ, ಯುವ ನಿಧಿ ಅಂತ ಒಂದು ಸರ್ಚ್ ಮಾಡಿ. ಯುವ ನಿಧಿ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತದೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆಫ್ ಯುವ ನಿಧಿ ಸೇವಾ ಸಿಂಧು ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ID ಕೇಳುತ್ತದೆ. ಲಾಗಿನ್ ID ಹಾಕಿ ಮತ್ತು OTP ಪಾಸ್ವರ್ಡ್ ಕೇಳುತ್ತದೆ. OTP ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿದರೆ ಸಾಕು. ಮತ್ತು ಕೆಳಗಡೆ ಕ್ಯಾಪ್ಚಾ ಎಂಟರ್ ಮಾಡಿ ಅಂತ ಕೇಳುತ್ತದೆ. ಆ ಕ್ಯಾಪ್ಚಾ ಎಂಟರ್ ಮಾಡಿದರೆ ಸಾಕು. ಲಾಗಿನ್ ಅಂತ ಕೊಟ್ಟರೆ ನಿಮಗೆ ಮೇ ಮಂತ್ ಅಮೌಂಟ್ ರಿಲೀಸ್ಡ್ ಆಗಿದೆಯಾ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ಒಂದು ಹಿಸ್ಟ್ರಿ ಬರುತ್ತದೆ. ಆದ ಕಾರಣ ಸೇವಾ ಸಿಂಧು ಅಂತ ಸರ್ಚ್ ಮಾಡಬೇಡಿ, ಯುವ ನಿಧಿ ಅಂತ ಸರ್ಚ್ ಮಾಡಿದರೆ ಸಾಕು. ಈ ಆಪ್ಷನ್ ಬರುತ್ತದೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯುವ ನಿಧಿ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ID ಹಾಕಿ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿದರೆ ಸಾಕು. ಅಲ್ಲಿ ನಿಮ್ಮ ಹಿಸ್ಟ್ರಿನ ಎಲ್ಲ ತಿಳಿದುಕೊಳ್ಬೋದು. ಆದ ಕಾರಣ ಈಗಾಗಲೇ ಮೇ ತಿಂಗಳ ಯುವ ನಿಧಿ ಸ್ಕೀಮ್ ಅಮೌಂಟ್ ರಿಲೀಸ್ಡ್ ಆಗಿದೆ. ಆದ ಕಾರಣ ಇದುವರೆಗೆ 20 to 30% ವಿದ್ಯಾರ್ಥಿಗಳಿಗೆ ಬಂದಿದೆ. ಇನ್ನುಳಿದ ವಿದ್ಯಾರ್ಥಿಗಳಿಗೂ ಕೂಡ ಇನ್ನು ಒಂದು ವಾರದ ಒಳಗೆ 100% ಬಂದೇ ಬರ್ತದೆ. ಇನ್ನು ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಆ ಕಮೆಂಟ್ಗೆ ನಾನು ರಿಪ್ಲೈ ಮಾಡುತ್ತೇನೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.